ಇವಾಗ ಮಹಾರಾಷ್ಟ್ರಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಇದು ಅಕ್ಕಪಕ್ಕ ಸುಂದರವಾದ ಹಳ್ಳಿಗಳನ್ನು ನೋಡಬಹುದು. ಬಂದ್ರೆ ಮಹಾರಾಷ್ಟ್ರ ಬಂತು ಗೈಸ್. ಬಜ್ಜಿ ಹೆಂಗದವು ಮಹಾರಾಷ್ಟ್ರ ಬಜ್ಜಿ ಈ ತರ Head southwest on Hajgali Road. ಇದ್ರಲ್ಲ ಇದು ಗೆಣಸು. ಸೊ ಎಲ್ಲ ಹಳ್ಳಿಗಳನ್ನು ದಾಟಿ ಹಂಗೆ ಮುಂದೆ ಹೋದರೆ ನಮಗೆ ಸಿಗುತ್ತೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸ್. ರಿಸರ್ವ್ ಫಾರೆಸ್ಟ್ಗೆ ಬಂದಿದ್ದೀವಿ. ಇಲ್ಲಿ ಗೇಟ್ ಕ್ಲೋಸ್ ಮಾಡಿದ್ದಾರೆ. ರೋಡ್ ಇದೆ, ಅದರಲ್ಲಿ ಅಪೋಸಿಟ್ ಕಾರ್ ಏನಾದರೂ ಬಂದುಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಮಗೆ. ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಬೆಳಗಾವಿಯ ಸುತ್ತಮುತ್ತ ಇರುವ ಪ್ರಕೃತಿಯ ಸೌಂದರ್ಯವನ್ನು ಸಭೆಯಲ್ಲಿ ಒಂದು ಅದ್ಭುತವಾದ ಜಾಗಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವುದು ಅಂತ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಪ್ರಯಾಣದಲ್ಲಿ ಪ್ರಕೃತಿಯ ಮಧ್ಯೆ ಬೆಟ್ಟಗಳು ನಡುವೆ ತುಂಬ ಸುಂದರವಾದ ಸ್ಥಳಗಳಿಂದ ಕೂಡಿರುತ್ತೆ. ನಮ್ಮ ಜರ್ನಿ ಒಳಗೆ ಅಕ್ಕಪಕ್ಕ ಸುಂದರವಾದ ಹಳ್ಳಿಗಳನ್ನು ನೋಡ್ಬೋದು. ನೀವು ನೋಡ್ಬೋದು ಗೈಸ್, ನಮ್ಮ ಲೆಫ್ಟ್ ರೈಟ್ ಸೈಡ್ ಎಲ್ಲ ಭತ್ತ ನಾಟಿ ಮಾಡ್ತಾಯಿದ್ರು. ಇಂಥ ಮಳೆ ಒಳಗೂ ಭತ್ತ ನಾಟಿ ಮಾಡ್ತಾಯಿದ್ರು. ನಮ್ಮ ರೈತರಂತೂ ಸಿಕ್ಕಾಪಟ್ಟೆ ಅಂದರೆ ಪರಿಶ್ರಮ ಹಾಕ್ತಾರೆ ಮತ್ತು ಅಷ್ಟೇ ಕಷ್ಟಪಡ್ತಾರೆ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಸೊ ಹಾಗೆ ಸ್ವಲ್ಪ ಮುಂದ್ಗಡೆ ಬಂದರೆ ಒಂದು ಬ್ರಿಡ್ಜ್ ಕಾಂತು, ವ್ಯೂ ಅಂತೂ ಸಿಕ್ಕತ್ತಾಗಿತ್ತು. ಸೊ ಅದು ನೋಡ್ತಾ ನಾವು ಅಲ್ಲಿ ಕಾರ್ ಡ್ರಾಪ್ ಮಾಡಿ ಸ್ವಲ್ಪ ಫೋಟೋಸ್ ತೊಗೋಬೇಕಂತ ನಿಂತ್ವಿ. ಸೊ ನೀವು ನೋಡ್ಬೋದು, ಇಲ್ಲಿ ನಾವು ಕಾರ್ ಡ್ರಾಪ್ ಮಾಡಿ ನಮ್ಮ ಅಕ್ಕ ಫೋಟೋ ತೊಗೋತಾ ಇದ್ದಾರೆ. ಸೊ ನನಗಂತೂ ಈ ಬ್ರಿಡ್ಜ್ ನೋಡಿ ಭಾಳ ಖುಷಿ ಆಯಿತು. ನಮ್ಮ ಮಲಪ್ರಭಾ ನದಿ ಹಾಗೆ ಹರ್ಕೊಂತ ಬಂದು ಸೊ ಅದು ನೋಡಿ ನನಗೆ ಫುಲ್ ಖುಷಿ ಆಯಿತು. ಹಾಗೆ ಸ್ವಲ್ಪ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ನೀವು ನೋಡ್ಬೋದು, ಈ ರೋಡಲ್ಲಂತೂ ಫುಲ್ಲು ಮಳೆ ಇತ್ತು, ಫಾಗ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಇದನ್ನು ನೋಡಿ ಫುಲ್ ಎಂಜಾಯ್ ಮಾಡಿದ್ವಿ ನಾವಾಗಲಿ ನಮ್ಮ ಫ್ಯಾಮ್ಲಿ ಆಗಲಿ. ಸೊ ಹಂಗೆ ಮುಂದ್ಗಡೆ ಬಂದರೆ ಮಹಾರಾಷ್ಟ್ರ ಬಂತು ಗೈಸ್. ಮಹಾರಾಷ್ಟ್ರದ ಒಂದು ಹಳ್ಳಿ ಇದು. ಯಾವ ಊರಿದೆ? ತುಡಿಯೆ ಅಂತ ಗೈಸ್. ಇದು ಮಹಾರಾಷ್ಟ್ರದ ಒಂದು ಹಳ್ಳಿ. ಸ್ಟ್ರೇಟ್. ಸೊ ಆನ್ ದ ವೇ ಹೋಗುವಾಗ ನಮಗೆ 2 ರೂಟ್ ಬರ್ತಾವೆ, ಒಂದು ಲೆಫ್ಟ್ ರೈಟು. ಸೊ ನಮ್ಗೆ ಕನ್ಫ್ಯೂಸ್ ಆಯಿತು ಯಾವ ಕಡೆ ಹೋಗ್ಬೇಕಂತ. ಸೊ ಅಲ್ಲೇ ಲೋಕಲ್ ಐಡ್ಸ್ಗೆ ಕೇಳಿದ್ವಿ, ನಾವು ಸ್ವಪ್ನಿಲ್ ಪಾಯಿಂಟಿಗೆ ಹೋಗಬೇಕಾಗಿತ್ತು, ಎಲ್ಲಿ ಹೋಗ್ಬೇಕಂತ. ಸೊ ಅವ್ರು ಹೇಳಿದ್ರು ಸ್ಟ್ರೇಟ್ ಹೋಗಿ ಅಂತ. ಗೈಸ್ ಇವಾಗ ಮಹಾರಾಷ್ಟ್ರಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಇದು ನಾವು ನೋಡ್ತಾ ಇರೋದು ನೀವು ತುಡಿಯೆ ಅಂತ ವಿಲೇಜು. ಮಹಾರಾಷ್ಟ್ರದಲ್ಲಿ ಇದು ಫಸ್ಟ್ ವಿಲೇಜ್ ಬರುತ್ತೆ. ಬೆಳಗಾವಿಯಿಂದ ನೀವು ಮುಂದ್ಗಡೆ ಬಾಕ್ನೂರು ಬೆಳಗುಂದಿ ಈ ಥರ ಬಂದರೆ ಈ ಥರ ನಿಮಗೆ ಮಹಾರಾಷ್ಟ್ರದ ವೈಬ್ ಕಾಣಿಸುತ್ತೆ. ಹೋಗ್ತಾ ಇದ್ದೀವಿ ಸ್ವಪ್ನಿಲ್ ಪಾಯಿಂಟಿಗೆ. ಯಾವ ಥರ ಹೋಗ್ಬೇಕಂತ ಕನ್ಫ್ಯೂಸಲ್ಲಿದೆ. ಈ ಥರಕ್ಕೆ ಹೋಗಿದ್ದೀವಿ. ಬಜ್ಜಿ ತಿಂದು ಆಮೇಲೆ ಸಿಗ್ತೀನಿ. ಬಜ್ಜಿ ತಂದ್ವಿ ನೋಡ್ರಿ, ಇಲ್ಲಿ ಬಜ್ಜಿ ಹೆಂಗದವು ಮಹಾರಾಷ್ಟ್ರ ಬಜ್ಜಿ ಈ ಥರ. Head southwest on Hajgali Road. ಸೊ ಇದು ಮಹಾರಾಷ್ಟ್ರ ಬಜ್ಜಿ ಗೈಸ್. ನೀವು ಇಲ್ಲಿ ನೋಡಕತ್ತಿರಲ್ಲ, ಇದು ಗೆಣಸು ಹಾಕ್ಯಾರ. ಮಹಾರಾಷ್ಟ್ರದ ಬೋರ್ಡ್ ಕಾಣಿಸ್ತು. ಸೊ ಸ್ನ್ಯಾಕ್ಸ್ ಅಂತ ನಾವೇನು ಕಾರ್ ಪಾರ್ಕ್ ಮಾಡಿದ್ದೀವಲ್ಲ, ಸೊ ಎಲ್ಲ ಬಜ್ಜಿ ಮತ್ತು ಟೀ ಎಲ್ಲ ಕುಡಿದು ಮತ್ತು ನಮ್ಮ ಪ್ರಯಾಣ ಶುರು ಮಾಡಿದ್ವಿ ಆ ಮಹಾರಾಷ್ಟ್ರದ ಒಂದು ಹಳ್ಳಿಯಿಂದ. ಸೊ ಎಲ್ಲ ಹಳ್ಳಿಗಳನ್ನು ದಾಟಿ ಹಂಗೆ ಮುಂದೆ ಹೋದರೆ ನಮಗೆ ಸಿಗುತ್ತೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸ್. ಅದು ಈ ದಟ್ಟ ಕಾಡಿನ ಮಧ್ಯೆ ಹೋಗುವ ಒಂದು ದಾರಿ. ಸೊ ದಾರಿ ಉದ್ದಕ್ಕೂ ಸುತ್ತಲೂ ಮರ ಗಿಡಗಳೆಲ್ಲ ಫುಲ್ಲು ಗ್ರೀನರಿಯಾಗಿ ತುಂಬಿಕೊಂಡಿರ್ತೈತಿ. ಆಮೇಲೆ ನಮ್ಮ ಕಾರ್ ಸ್ಟಾಪ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಯಿದ್ವಿ. ಸೊ ಅಲ್ಲಿರುವ ಹಕ್ಕಿಗಳ ಸೌಂಡ್ ಆಗಿರಲಿ ಅಥವಾ ಸಣ್ಣ ಇನ್ಸೆಕ್ಟ್ಗಳ ಸೌಂಡ್ ಆಗಿರಲಿ ಎಲ್ಲನೂ ಬಂದು ಕಿವಿಲಿ ಗುಣಿ ಅಂತ ಇತ್ತು. ಅದು ನೋಡಿ ತುಂಬ ಖುಷಿಯಾಯಿತು. ಸೊ ಹಾಗೆ ನಾನು ವಿಡಿಯೋ ಮಾಡ್ತಾನೆ ಹೋಗ್ತಾ ಇದ್ದೆ. ಗೈಸ್ ಧಾಮೆ ರಿಸರ್ವ್ ಫಾರೆಸ್ಟ್ಗೆ ಬಂದಿದ್ದೀವಿ. ಇಲ್ಲಿ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಸೊ ಇನ್ನೇನು ನಾವು ಡೆಸ್ಟಿನೇಷನ್ ರೀಚ್ ಆಗಬೇಕು ಅನ್ನೋದ್ರಲ್ಲಿಗೆ ತುಂಬ ಟ್ರಾಫಿಕ್ ಜಾಮ್ ಆಗಿಬಿಡ್ತು. ನೀವು ನೋಡ್ಬೋದು, ಚಿಕ್ಕದಾದ ರೋಡ್ ಇದೆ, ಅದರಲ್ಲೇ ಅಪೋಸಿಟ್ ಕಾರ್ ಏನಾದರೂ ಬಂದುಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಮಗೆ ಹೋಗೋಕ್ಕೆ. ಸೊ ಅಲ್ಲೇ ನಾವು ಜಾಗ ಮಾಡ್ಕೊಂಡು ಆ ಕಡೆಯಿಂದ ಅಪೋಸಿಟ್ ಏನು ಕಾರ್ ಬರ್ತಾರಲ್ಲ ಅದನ್ನು ಬೇರೆ ರೂಟಿಗೆ ಡೈವರ್ಷನ್ ತೊಗೊಂಡು ನಾವು ಸ್ಟ್ರೈಟ್ ಹೋಗಬೇಕು. ಸೊ ಅದೇ ಜುಗಾಡ್ ಮಾಡಿ ಮುಂದೆ ಬಂದರೆ ನೋಡ್ತೀರಿ ಗೈಸ್ ಯಾವ ಥರ ಇದೆ ಈ ವ್ಯೂ ಪಾಯಿಂಟ್. ಅಂತೂ ಸ್ವರ್ಗಕ್ಕೆ ಮೂರಗೇನಂತಾರಲ್ಲ ಅದು ಇದೆ ಅಂತ ಅನಿಸುತ್ತೆ. ಇಷ್ಟು ಚೆನ್ನಾಗಿದೆ ಈ ವ್ಯೂ ಪಾಯಿಂಟ್ ಅಂತೂ. ಇದಕ್ಕೆ ಹೇಳ್ತಾರೆ ಸ್ವಪ್ನಿಲ್ ಪಾಯಿಂಟ್ ಅಂತ.
but I still get by. Rules were made for feet on the ground, but I still get by. Rules were made for someone else to try, but not me, not me. They said slow down, son, take your time, but I was born running every stop sign. Sky is the limit, no chance to hold. Sky is the limit, I'm breaking the mold. Sky is the limit, I'm out of control tonight. Every doubt just feeds the flame. Every scar reminds me why I came. I've been broke, I've been blessed, carried faith in an empty chest till now. The stars are down.